ಸೊ ನೀವು ನೋಡ್ತಾ ಇರೋ ಹಾಗೆ ಈ ವರ್ಷ IPL ಸಾಕಷ್ಟು ಡಿಸಿಷನ್ಸ್ ಕೆಲವುದು ವೀಕ್ಷಕರಿಗೆ ಡಿಬೇಟಬಲ್ ಅನಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಈಗ ಹೊಸ ಟೆಕ್ನಾಲಜಿ ಬಂದಿದೆ, DRS ಆ್ಯಂಡ್ ವೈಡ್ಗೂ ಕೂಡ ಈಗ ಟೀಮ್ಗೆ ರಿವ್ಯೂಸ್ ಎಲ್ಲ ಇದೆ. ಸೊ ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಅಂಪೈರ್ ಮಾಡೋವಂಥ ಪ್ರತಿಯೊಂದು ಒಂದು ಡಿಸಿಷನ್ ಕೂಡ ಈಗ ಅದನ್ನು ಅನಲೈಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಕೆಲವೊಂದು ವಿಚಾರ ಹೇಳ್ಬೇಕಂದ್ರೆ, ಈಗ ಮೊದಲನೇದಾಗಿ ಈಗ ಕೊಹ್ಲಿ ಡಿಸಿಷನ್ನ ಇಟ್ಕೊಂಡು ಸಾಕಷ್ಟು ಜನ ಅದ್ರ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ಏನು ಕನ್ಸಿಡರ್ ಮಾಡಬೇಕಂದ್ರೆ, ಅಲ್ಲೂ ಕೂಡ ಟೆಕ್ನಾಲಜಿ ಯೂಸ್ ಮಾಡಿತ್ತು. ಈಗ TV ಅಂಪೈರ್ ನೋಡಿದ ಪ್ರಕಾರ ಸೊ ಬಾಲು ನಮಗೆ ವಿಜುವಲ್ಸಲ್ಲೂ ತೋರಿಸಿದ ಪ್ರಕಾರ ಬಾಲು ಡಿಪ್ ಆಗ್ತಾಯಿತ್ತು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಕ್ರೀಸಿಂದ ಸ್ವಲ್ಪ ಮುಂದೆ ನಿಂತಿದ್ರು. ಜನರಲಿ ಲಾ ಏನು ಹೇಳುತ್ತೆ ಅಂದರೆ, ಬ್ಯಾಟ್ಸ್ಮನ್ನು ಪಾಪಿಂಗ್ ಕ್ರೀಸಲ್ಲಿ ಅವ್ರು ಇದ್ದಾಗ ಅವ್ರ ಸೊಂಟಕ್ಕಿಂತ ಹೈ ಫುಲ್ ಪಿಚ್ ಇದ್ದರೆ ನೋ ಬಾಲ್ ಅಂತ ಕರಿಬೇಕು ಅಂತಿದೆ. ಬಟ್ ಬ್ಯಾಟ್ಸ್ಮನ್ ಸ್ವಲ್ಪ ಮುಂದಿದ್ದಾಗ ಆ್ಯಂಡ್ ವೆನ್ ಬಾಲ್ ಸ್ವಲ್ಪ ಡಿಪ್ ಆಗ್ತಾ ಇದ್ದಾಗ ಸೊ ಟೆಕ್ನಾಲಜಿ ಪ್ರಕಾರ ಕೂಡ ಅದು ಔಟ್ ಅಂತಲೇ ಬಂದಿದೆ. ಸೊ ಏನಂದರೆ ಬಹಳ ಥಿನ್ ಲೈನ್ ಇದೆ ಟೆಕ್ನಾಲಜಿ ಯೂಸ್ ಮಾಡಿನೂ ಕೂಡ. ಈಗ ಎಷ್ಟೊಂದು ಜನ ಕನಿಸ್ತಾ ಇರುತ್ತೆ ಟೆಕ್ನಾಲಜಿ ಸರಿಗೆ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸ್ಬೇಕಂದ್ರೆ, ಆ DRS ಅನ್ನು ಯೂಸ್ ಮಾಡ್ತಾ ಇರೋದು ಕೂಡ ಅದನ್ನು ಮ್ಯಾನ್ಯುಯಲ್ ಆಗಿ ಕೆಲವು ಇದನ್ನು ಫೀಡ್ ಮಾಡ್ತಾ ಇರ್ತಾರೆ. ಸೊ ಎಷ್ಟೊಂದು ರೀತಿ ಈಗ ಸಾಕಷ್ಟು ಜನ ನಿಮಗೆ DRS ಇನಿಷಿಯಲಿ ಬಂದಾಗಲೂ ಕೂಡ ಇಂಡಿಯನ್ ಟೀಮ್ ಕೂಡ ರಿಲೆಕ್ಟೆಂಟ್ ಆಗಿದ್ರು DRS ಯೂಸ್ ಮಾಡೋಕ್ಕೆ. ಅದೇನಕ್ಕೆ ಅಂದರೆ ಕೆಲವು ವಿಚಾರ ಕೆಲವು ಪ್ಲೇಯರ್ ಹೇಳಿದ ಪ್ರಕಾರ ಏನಂದರೆ, ಈಗ ಪಿಚ್ದು ಬೌನ್ಸ್ ಅದು ಸರಿಯಾಗಿ ಗಮನಿಸಲ್ಲ, ಆ್ಯಂಡ್ ಬೌಲರ್ ಆ್ಯಂಗಲಿಂದ ಮಾಡೋದು ಆ ಫ್ಯಾಕ್ಟರ್ಸನ್ನೆಲ್ಲ, ಆ್ಯಂಡ್ ಪಿಚ್ಚಿನ ಇದು ತಿರುವು ಎಷ್ಟಿದೆ ಅದೆಲ್ಲ ಫ್ಯಾಕ್ಟರ್ಸ್ನ ಸ್ವಲ್ಪ DRS ಅಷ್ಟು ಮೇ ಬಿ 100% ಅದು ಫುಲ್ ಪ್ರೂಫ್ ಇಲ್ಲ ಅಂತ ಅನಿಸುತ್ತೆ.